ತಮ್ಮನನ್ನ ಗೆಲ್ಲಿಸೋದಕ್ಕೆ ಅಣ್ಣನ ಮಿಡ್ ನೈಟ್ ಆಪರೇಷನ್ ನಡೀತಾ ಇದೆ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಸಾಕಷ್ಟು ರಣತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ. ತಮ್ಮನನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಅಣ್ಣನ ಮಿಡ್ ನೈಟ್ ಆಪರೇಷನ್. ತಡರಾತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಪ್ತರಿಗೆ ಡಿಕೆಶಿ ಗಾಳವನ್ನ ಹಾಕಿದ್ದಾರೆ. ಚನ್ನಪಟ್ಟಣದ ಹಲವು ದಳ ಮುಖಂಡರು ಕಾಂಗ್ರೆಸ್ಗೆ ಸೇರುವಂತ ಸಾಧ್ಯತೆ ಇದೆ. ಅಕ್ಕೂರು ದೊಡ್ಡಿ ಶಿವಣ್ಣ ಸೇರಿದಂತೆ ಹಲವರು ಕಾಂಗ್ರೆಸ್ಗೆ ಸೇರುವ ಸಾಧ್ಯತೆ ಇದೆ. 300ಕ್ಕೂ ಹೆಚ್ಚು ಜೆಡಿಎಸ್ ಮುಖಂಡರು ಕಾಂಗ್ರೆಸ್ಗೆ ತಡರಾತ್ರಿ 12 ಗಂಟೆಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ನಡೆದಿದೆ. ಅಂದ್ರೆ ರಾತ್ರಿ ನಡೆದಿರುವಂತಹ ಆಪರೇಷನ್ ಕಾರ್ಯಾಚರಣೆ ಇದು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಕಾಂಗ್ರೆಸ್ ಶಾಲು ಹಾಕಿ ಬರ್ಮಾಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮ್ಮ ಜೊತೆಗೆ ಬನ್ನಿ, ನಿಮ್ ಜೊತೆಗೆ ನಾನಿರ್ತೀನಿ ಎನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷಕ್ಕಾಗಿ ನಿಮ್ಮ ಸಮಯವನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಚನ್ನಪಟ್ಟಣ ದಳ ಮುಖಂಡರಿಗೆ ಡಿಕೆ ಶಿವಕುಮಾರ್ ಕರೆಯನ್ನು ಮಾಡಿರುವಂತದ್ದು. ಚನ್ನಪಟ್ಟಣಕ್ಕೆ ಜನತಾ ದಳದಿಂದ ಎಲ್ಲ ಜನತಾ ದಳದ ಕಾರ್ಯಕರ್ತರು, ಮುಖಂಡಗಳು, ಶಿವಣ್ಣವರು ಮತ್ತು ಅವರ ತಂಡದವರು ಸುಮಾರು ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು, ಪಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷನ ಸೇರ್ಪಡೆ ಆಗಿದ್ದಾರೆ. ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು 11-12 ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ದರು. ಆ ರೀತಿ ಪ್ರತಿದಿನವೂ ಸಾವಿರಾರು ಜನ ಸೇರಿದ್ದಾರೆ. ಒಂದು 4-5 ಸಾವಿರ ಜನ ಈಗಾಗಲೇ ಚನ್ನಪಟ್ಟಣ ಒಂದರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ರಾಜರಾಜೇಶ್ವರಿ ಸೇರ್ಪಡೆ ಆಗಿದ್ದಾರೆ, ಆನೇಕಲ್ ಸೇರ್ಪಡೆ ಆಗಿದ್ದಾರೆ, ರಾಮನಗರದಲ್ಲಿ ಸೇರ್ಪಡೆ ಆಗಿದ್ದಾರೆ, ಎಲ್ಲ ಕಡೆ ಮಾಗಡಿ ಸೇರ್ಪಡೆ ಆಗ್ತಾಯಿದ್ದಾರೆ, ಕುಣಗಲ್ ಸೇರ್ಪಡೆ ಆಗ್ತಾಯಿದ್ದಾರೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಮತ್ತು ನಮ್ಮ ಚನ್ನಪಟ್ಟಣ ರಾಮನಗರದವ್ರಿಗೆ ವಿಶೇಷವಾಗಿ ಮತ್ತು ಮಾಗಡಿಯವ್ರಿಗೆ ನಾನು ಕುಣಗಲ್ ಅವ್ರಿಗೆ ಹೇಳೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಪಾಪ ನಿಮ್ಮ ಭವಿಷ್ಯ ಇಂಪಾರ್ಟೆಂಟು. ಈಗ ನೋಡಿ ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿದ್ದು ವೇಸ್ಟ್ ಮಾಡ್ಕೋಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ಯಾಕಂದ್ರೆ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದಾಗಿ ರಾಮನಗರ, ಚನ್ನಪಟ್ಟಣ ಈ ಭಾಗದ ಜನರು ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬೇಡಿ. ಇಷ್ಟು ದಿನಗಳ ಕಾಲ ನೀವು ಪಕ್ಷಕ್ಕಾಗಿ ನಿಷ್ಠರಾಗಿ ದುಡಿದಿದ್ದೀರಿ, ಆದರೆ ಇನ್ನು ಮುಂದೆ ನಿಮ್ಗೆ ಯಾರು ಗತಿ? ಸೊ ಹಾಗಾಗಿ ನಿಮ್ಮನ್ನ ನಾನು ಬೆಂಬಲಿಸ್ತೇನೆ, ನನ್ನನ್ನು ನಂಬಿ ನನ್ನ ಪಕ್ಷಕ್ಕೆ ಸೇರಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರಂತೆ. ಅದೇ ನಿಟ್ಟಿನಲ್ಲಿ ಅವರ ಮಾತುಗಳನ್ನು ನಂಬಿ ಭರವಸೆ ಕೊಟ್ಟಿದ್ದರಿಂದಾಗಿ ಒಂದಲ್ಲ ಎರಡಲ್ಲ 300 ಜನ ಕಾರ್ಯಕರ್ತರು ಇದೀಗ ತೆನೆಯನ್ನ ಬಿಟ್ಟು ಕೈ ಹಿಡಿದಿದ್ದಾರೆ. ರಾತ್ರಿ ಅಂದ್ರೆ ಮಿಡ್ ನೈಟ್ ಆಪರೇಷನ್ ಅನ್ನ ನಡೆಸಲಾಗಿದೆ. ಕುಮಾರಸ್ವಾಮಿ ಆಪ್ತರಿಗೆ ಡಿಕೆಶಿ ಗಾಳವನ್ನ ಹಾಕಿದ್ದಾರೆ. ಅಂದ್ರೆ ರೀತಿ ಕುಮಾರಸ್ವಾಮಿ ಪಕ್ಷಕ್ಕೆ ಇದು ಮುಜುಗರ, ಜೊತೆಗೆ ಬಿಗ್ ಶಾಕ್. ಇದು ಚನ್ನಪಟ್ಟಣದ ಹಲವು ದಳ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಅಕ್ಕೂರು ದೊಡ್ಡಿ ಶಿವಣ್ಣ ಇವರು ಪ್ರಮುಖವಾಗಿ ಜೆಡಿಎಸ್ಗೆ ಬೆಂಬಲವಾಗಿ ನಿಂತಿದ್ರು. ಇದು ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಡಿ.ಕೆ. ಸುರೇಶ್ಗೆ ಆಪೋಸಿಟ್ ಆಗಿ ಅಪೋನೆಂಟ್ ಆಗಿ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಹಾಗಾಗಿ ಒಂದು ರೀತಿ ಕದನ ಕಣ ಮತ್ತಷ್ಟು ರಂಗೇರ್ತಾ ಇದೆ. ಈಗಾಗಲೇ ಸಾಕಷ್ಟು ಮಾತಿನ ಸಮರ, ಬಿರುಸಿನ ಮಾತುಕತೆ ಕೂಡ ನಡೀತಾ ಇದೆ, ವಾಗ್ಯುದ್ಧಗಳು ಕೂಡ ನಡೀತಾ ಇದೆ. ಕದನದ ಕಾವು ಮತ್ತಷ್ಟು ರಂಗೇರಿರುವಂತಹ ಬೆನ್ನಲ್ಲೇ ಒಂದು ಕಡೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿರೋದ್ರಿಂದಾಗಿ ಒಂದು ಕಡೆ ಜೆಡಿಎಸ್ನ ಕಾರ್ಯಕರ್ತರು ಅತಂತ್ರವಾಗಿದ್ರು. ನಾವು ಅವ್ರ ಜೊತೆ ಕೈ ಜೋಡಿಸಬೇಕಾ ಅಥವಾ ಸಪೋರ್ಟ್ ಮಾಡಬೇಕಾ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲದಲ್ಲಿದ್ದಂತಹ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಜೆಡಿಎಸ್ ಕಾರ್ಯಕರ್ತರಿಗೆ ಗಾಳವನ್ನ ಹಾಕಿ ತಮ್ಮ ಕಡೆ ಬರಮಾಡಿಕೊಂಡಿದ್ದಾರೆ. ಕಾರ್ಯಕರ್ತರು, ಮುಖಂಡಗಳು, ಶಿವಣ್ಣವರು ಮತ್ತು ಅವರ ತಂಡದವರು
ಸುಮಾರು ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಪಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷನ ಸೇರ್ಪಡೆಯಾಗಿದ್ದಾರೆ. ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು 11-12 ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ದರು. ಆ ರೀತಿ ಪ್ರತಿದಿನನೂ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ. ರಾತ್ರಿ ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಅಂದ್ರೆ ಇದು ಒಂದು ರೀತಿ ಜೆಡಿಎಸ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಶಕುಂತಲಾ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆ. ಅಲ್ಲಿ ಏನು ಸಹೋದರ DK ಸುರೇಶ್ ನನ್ನ ಗೆಲ್ಲಿಸೋದಕ್ಕೆ DK ಶಿವಕುಮಾರ್ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಡ್ತಾ ಇರುವಂತದ್ದು. ಯಾಕಂದ್ರೆ ಯಾವಾಗ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕೆ ಹೇಳಿದ್ರು, ಆಗಿದ್ದಲ್ಲೂ ಕೂಡ ಒಂದಿಷ್ಟು ಟಫ್ ಫೈಟ್ ಇದೆ ಅನ್ನುವಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕ್ಟಿವ್ ಆಗಿರುವಂತಹ DK ಶಿವಕುಮಾರ್ JDS ನಲ್ಲಿರುವಂತಹ ಒಂದಿಷ್ಟು ಜನ ಕಾರ್ಯಕರ್ತರು ಅವರೆಲ್ಲರನ್ನೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಂಡಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ 12 ಗಂಟೆ ಸುಮಾರು JDS ನಲ್ಲಿ ಗುರುತಿಸಿಕೊಂಡಿದ್ದಂತ ಸುಮಾರು 300ಕ್ಕೂ ಹೆಚ್ಚು ಜನ ಕಾರ್ಯಕರ್ತರನ್ನ ಈಗಾಗಲೇ ಕಾಂಗ್ರೆಸ್ಗೆ ಬರ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆ. ಅಲ್ಲಿ ತಮ್ಮ ಸಹೋದರನ ಗೆಲ್ಲಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಕೂಡ ಸದ್ಯಕ್ಕೆ DK ಶಿವಕುಮಾರ್ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಈ ಏನು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ DK ಶಿವಕುಮಾರ್ JDS ಕಾರ್ಯಕರ್ತರಿಗೆ JDS ನಲ್ಲಿ ಉಳಿಗಾಲ ಇಲ್ಲ, ಎಲ್ಲರೂ ಕೂಡ ಬಿಜೆಪಿ JDS ಬಿಜೆಪಿ ಜೊತೆ ಹೋಗ್ತಾ ಇದೆ. ಅದ್ರ ಜೊತೆಗೆ ಹಾಗಾಗಿ ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು JDS ನ ಒಂದಷ್ಟು ಜನ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬರುವಂತೆ ಕೂಡ ಕರೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗತ್ತೆ ಇರುವುದನ್ನ ಕಾದ್ ನೋಡ್ಬೇಕಾಗತ್ತೆ. ಶಕುಂತಲಾ, ಧನ್ಯವಾದ ರಾಜಪ್ಪ ತಮ್ಮ ಡೀಟೇಲ್ಸ್ಗಾಗಿ.